ಎಲ್ರು ಪೂರ್ತಿ ಕರ್ನಾಟಕ ವೇಟ್ ಮಾಡತ್ತದ. ಗಿಲ್ಲಿ ಗಿಲ್ಲಿ ಡಾನ್ಸರ್ ನೀನು ಭಾರಿ ಡಾನ್ಸ್ ಮಾಡತ್ತ. ಸರಿ ಕತ್ತಿ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ? ಬ್ರೈಟ್ನೆಸ್ ಏ ಬ್ಯಾಡ ಫುಲ್ ಈಗ ಹಿಂಗೆ ಒಂಟ ಕರೆಕ್ಟ್ ಇರ್ತದೆ ಇದೇ ಅದು ಆಮೇಲೆ ಕರೆಕ್ಟ್ ಬರ್ತದೆ. ಎಸ್ ಸಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ? ನಾ ಭೀ ಆರಾಮಾಗಿದ್ದೀನಿ. ಎಲ್ರಿಗೂ ಫಸ್ಟ್ಲಿ ಹ್ಯಾಪಿ ಸಂಕ್ರಾಂತಿ. ಸೊ ನನ್ನ ಕಡೆಲಿಂದ ಹಾಗೆ ನಮ್ಮ ಫ್ಯಾಮಿಲಿ ಕಡೆಲಿಂದ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಎದಕ್ಕಂತಂದ್ರೆ ಆ್ಯಕ್ಚುಲಿ ಮಾರ್ಕೆಟಿಗೆ ಹೊಂಟೀವಿ ಶಾಪಿಂಗ್ ಸಲುವಾಗಿ. ನಮ್ಮ ತಂಗಿಗೆ ಸ್ಯಾರಿ ತೊಗೊಂಬತ್ತದಂತ. ಸೊ ಲಾಸ್ಟ್ ಬ್ಲಾಗ್ದಾಗ ಹೇಳಿದ್ದೆಲ್ಲ ನಮ್ದು ಆ್ಯನ್ಯುವಲ್ ಡೇ ಅದ ಸ್ಯಾಟರ್ಡೇ. ಸೊ ಅದ್ರ ಸಲುವಾಗಂತ ಸ್ಯಾರಿ ತೊಗೊಳಕ್ಕೆ ಹೊಂಟಾಳ. ಆಲ್ರೆಡಿ ಈಕಿನ ಬಲ್ಲ ಆತ, ಬಟ್ ಅದು ಏನೋ ಸ್ಯಾರಿ ಇಷ್ಟ ಬರಲಾಗ್ಯದಂತ, ಬೇರೆ ತೊಗೋತಾಳಂತಕಿ. ಸೊ ಅದಕ್ಕಂತ ಈಗ ಮತ್ತೆ ಹೊಂಟೀವಿ. ಸೊ ಬರ್ರಿ ಹೋಗಮಂತ. ಕೇಳ್ರಿ ಏನು ಹೇಳತ್ತ. ಬರಲ್ಲ ಬೆಳಗ್ಗೆ ಹಿಂಗೆ ಬರ್ತದೆ. ಆಲ್ರೆಡಿ 2 ಸೀರೆ ಅವರಿ, 2 ಬ್ಲೌಸ್ ಅವರಿ. ಬಟ್ ನಂಗೆ ಅದು ಯಾಕೋ ಪಸಂದ್ ಹೊಂಟಿಲ್ಲ, ಅದಕ್ಕೆ ಇನ್ನೊಂದು ಸೀರೆ ತಗೊಳ್ಕೊಂತೀವಿ. ಅದು ಪಸಂದ್ ಹೊಂಟಿಲ್ಲ ಅಂತ ಈಕಿಗೆ. ಅದಕ್ಕಂತ ಇನ್ನೊಂದು ಹೊಸ ತಗೊಳಕಂತ ಹೋಗ್ಲತ್ತೀವಿ. ಸೊ ಬರ್ರಿ ಹೋಗಮಂತ. ಸೊ ಎಲ್ಲ ಶಾಪ್ಸ್ ಒಂದೊಂದು ಶಾಪ್ಸ್ದಾಗ ಅಲೌ ಮಾಡಲ್ಲ ಆ್ಯಕ್ಚುಲಿ ವಿಡಿಯೋ ತೊಗೋಕೆ. ಇದಕ್ಕಂದ್ರೆ ಹಿಂಗೆ ಡಿಸೈನ್ಸ್ ಎಲ್ಲ ಮತ್ತು ಬೇರೆ ಕಡೆ ಹೋಗಿ ತೊಗೋತೀವಿ. ಡಿಸೈನರ್ ಶಾಪ್ಸ್ದಾಗ ಅಲೌ ಮಾಡಲ್ಲ. ಸೊ ಅಂದ್ರೂ ಭೀ ನೋಡಮ್ ಅಲಾವಿತ್ತು ಅಂತಂದ್ರೆ ತೊಗೊತೀನಂತ. ಸೊ ಬರ್ರಿ ನಮ್ಮ ಸಂಗಟ. ಲೆಟ್ ಸ್ಟಾರ್ಟ್ ದಿ ಬ್ಲಾಗ್. ಇವತ್ತಿಂದ ಮಕರ ಸಂಕ್ರಾಂತಿ ಹಬ್ಬದ ನಮ್ಮ ಮನೆಗೆ ಮಮ್ಮಿ ಪಾಪ ಪೂಜೆ ಮಾಡ್ಯಾರಿ. ನೋಡಂಬರ್ರಿ ಇವತ್ತು ಹೆಂಗೆ ಮಾಡ್ಯಾರಂತ ತೋರಿಸ್ತೀನಿ ನಿಮಗೆ. ನೋಡ್ರಿ ಈಗ ಇವತ್ತು ಪೂಜೆ ಮಾಡ್ಯಾರಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ. ಇದು ನಮ್ಮ ಮನೆ ದೇವರು, ಇದು ಭೀ ನಮ್ಮ ಮನೆ ದೇವರು. ಚಂದ ಮಾಡ್ಯಾರ ಪೂಜೆ, ಅದೆಲ್ಲ ಚಂದ ಮಾಡ್ಯಾರ ಇವತ್ತು. ಇದು ಲಕ್ಷ್ಮೀ ಮೂರ್ತಿ, ಸೌಗತಿ ಎಲ್ಲಮ್ಮ. ಮಕರ ಸಂಕ್ರಾಂತಿಗೆ ಸ್ಪೆಷಲ್ ಅನ್ನ ಇದೇ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯನೇ ಇರ್ತದ್ರಿ. ಅದಕ್ಕೆ ನಮ್ಮ ಮಮ್ಮಿ ಮಾಡಿ ಇಟ್ಟಾರ. ಈಗ ಮಾರ್ಕೆಟಿಗೆ ಹೊಲಿತೀವಿ ನೋಡ್ರಿ ನಾವೀಗ. ಇನ್ನೊಂದು ಲಗೇಜ್ ಇಲ್ಲ, ಇದು ಪ್ಯಾಕೇಜ್ ಲಗೇಜ್ ಇಲ್ಲ ಅದ ನೋಡ್ರಿ. ನಮ್ಮ ಚಿಕ್ಕದ ಹೋಗಿ ಬಿಸಿಟ್ ಆ್ಯಕ್ಚುಲಿ ನಮ್ಮೆಲ್ಲ ಇರ್ತದೆ, ನಮ್ಮ ತಂಗಿಲ್ಲ ನಮ್ಮೆಲ್ಲ ಪ್ರಾಬ್ಲಮ್ ಇಲ್ಲ. ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಆಟೋದಾಗ ಹಿಂಗೆ ಹೋಗ್ತೀವಿ ನೋಡ್ರಿ. ಗುದ್ದಾಡ್ಕೋತ ಹೋಗ್ತೀವಿ, ಗುದ್ದಾಡ್ಕೋತ ಬರ್ತೀವಿ. ಹಂಗೆ ಮಿಸ್ ಆಗಿ ಬಂದ್ವಿ ಕೂಡಲೇ ಫಸ್ಟ್ ಟೈಮ್ ಕುಂತಾರ. ಇಲ್ಲಾಂದ್ರೆ ನನ್ನ ತೊಡಿ ಮೇಲೆ, ಇಲ್ಲಾಂದ್ರೆ ನಮ್ಮ ಅಕ್ಕನ ತೊಡಿ ಮೇಲೆ ಕೊಡ್ತಾರೆ ಯಾವಾಗ. ನಮ್ಮ ತಂಗಿ ಸುಂದರ ನೋಡ್ರಿ ಹೆಂಗೆ ಕೂತ ಕಾಲು ಜುಮ್ ಹಿಡ್ದು ಅಂತ. ಅದಕ್ಕೆ ಸರ್ಕಲ್ದಾಗೆ ಇಲ್ಲೇ ಕೂತಾಳ. ಕಡ್ಗಂಜೇನು ಲಾಸ್ಟ್ ಅದೊಂದು ಏಷ್ಯನ್ ಮಾಲ್, ಪ್ರಕಾಶ್ ಏಷ್ಯನ್ ಮಾಲ್ ಅಂತ. ನಮಗೆ ಈ ಕಡೆ ಹೋಗೋದು ಪ್ರಕಾಶ್ ಏಷ್ಯನ್ ಮಾಲ್ ಈ ಕಡೆ ಅಂತ ಬರೀ ಗೂಗಲ್ನಾಗೆ ನೋಡ್ತಿದ್ದೆ. ಹಿಂದಿನ ತಗೋರಮ್ಮ. ಏನು ಬೇಕು ಸುಂದ್ರ? ಸರಿ ಜಲೇಬಿ ಹಾಕ್ಲತ್ತಾರ ನೋಡ್ರಿ. ಈ ಕಡೆ ಏನಂತಾರ ಮಮ್ಮಿಗೆ ಏನೋ ತೊಗೊಂಬಂದದಂತಿಲ್ಲಿ, ಅದಕ್ಕಂತ ಬಂದಾರ. ಇಲ್ಲಿ ಜಲೇಬಿ ಹಾಕ್ಲತ್ತಾರ. ಇಲ್ಲಿ ನಮ್ಮ ಮಮ್ಮಿ ಜ್ಯೂಸ್ ಭೀ ತಗೋತಾಳ ಅಂತ. ಜ್ಯೂಸ್ ಏನೋ ಚಲೋ ಇರ್ತದಂತ ಇಲ್ಲಿ. ಸೊ ಅದಕ್ಕಂತ ಜ್ಯೂಸ್ ತಗೊಳಕ್ ಬಂದಾರ. ನೋಡೋಣ ಮಮ್ಮಿ ತಾರೀಫ್ ಮಾಡತ್ತಾಳ. ಟೇಸ್ಟ್ ಆಯ್ತು, ಮಸ್ತ್ ಅದ. ಚಲೋ ಇರ್ತದೆ ತಗೋಸ್ಕೊಂಡ್ರಿ ನೀ ಒಂದು ಹೇಳು ಹೆಂಗ ಟೇಸ್ಟ್. ಹಾಂ ಮಸ್ತು.
ಇದೊಂದು ಡಿಸೈನರ್ ಶಾಪ್ ಅದ ನೋಡ್ರಿ. ಫಸ್ಟ್ ಇಲ್ಲಿ ಹೋಗ್ಲತ್ತೀವಿ. ಸೊ ನೋಡ್ರಿ ಡ್ರೆಸ್ಸಸ್ ಎಲ್ಲ. ಸೊ ನನಗೆ ಹೊಸ ಕಲೆಕ್ಷನ್ಸ್ ಭೀ ಬಂದವು ಡ್ರೆಸ್ಸಿನ ಎಲ್ಲ. ಇಲ್ಲಿ ಸಾರಿ ನೋಡಕ್ಕೆ ಹೊಂಟಿ ಮ್ಯಾಲ್ ಸಾರಿ ಅದಂತ, ಇಲ್ಲಿ ಕೆಳಗೆ ಡ್ರೆಸ್ ಅದಂತ. ಸೊ ಇಲ್ಲಿ ಸಾರಿ. ಹೊಸ ಟಾಪ್ ಹಾಕೊಂಡೇನಿ ಇವತ್ತು, ಬಟ್ ಭಾಳ ಲೂಸ್ ಆಗೈತಿ. ಏನು ಮಾಡ್ಬೇಕು ನಡೀತು. ಎಲ್ಲದು ಬ್ಲ್ಯಾಕ್. ವಾವ್ ಚಲೋ ಅದ ಬ್ಲ್ಯಾಕ್ ಸಾರಿ. ಕೆಳಗೆ ಬಂದಿದ್ದೇವಲ್ಲ ನಾವು, ಇಲ್ಲಿಂದ ಐತೆ ನೋಡ್ರಿ. ಅದು ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಇದು ಫಸ್ಟ್ ಫ್ಲೋರ್. ನಾನು ಆಲ್ರೆಡಿ ಸಾರಿ ಹಾಕ್ಯಾರ. ಕಲರ್ ಚಲೋ ಅದ, ಮರೂನ್ ಕಲರ್. ಸೊ ಲಾಸ್ಟ್ ಟೈಮ್ ನಾನು ಆ್ಯನ್ವಲಿ ಹಿಂಗೆ ಇತ್ತು ಕಲರ್, ಸಾರಿ ಕಲರ್ ಆ್ಯನ್ವಲ್. ಚಿಕ್ಕವ್ರು ಏನೋ ಹೇಳತ್ತಾರ. ಮಮ್ಮಿ ಇವೆಲ್ಲ ಸೀರೆನೇನು? ಅದ್ರ ಕಡೆ ಎಲ್ಲ ಫುಲ್ ಸ್ಯಾರಿನೇ ಅವನೇ. ಈ ಕಡೆ ಎಲ್ಲ ನಮ್ಮ ತಂಗಿ ನೋಡ್ರಿ ಆಲ್ರೆಡಿ ಜಿಲೇಬಿ ಜಡಿಲತ್ತ. ಎಲ್ಲ ಹೋದ್ರು ಭೀ ತಿನ್ನೋದೊಂದು ಬಿಡಲ್ಲ ನಾವು. ಅದು ಅಲ್ಲಿಂದ ಚಲೋ, ಅಲ್ಲಿ ಜಲೇಬಿ ಚಲೋ ಇರ್ತಾವೇನೋ ಅಲ್ಲ, ಈ ಕಡೆ ಮಾಡಿ. ಸೊ ಇಷ್ಟೆಲ್ಲ ಸಾರೀಸ್ ಬಂದು. ಆ್ಯಕ್ಚುಲಿ ನನ್ನ ತಂಗಿ ಯಾವ ತಗೋತಾಳು ಬ್ರೋ ಅಂದ್ರೆ ಇಂಥವು ಬ್ಯಾಡ, ಆಲ್ರೆಡಿ ಚಿಕ್ಕಾಗೇನು. ಓಕೆ ಅದು ಕಲರ್ ಒದರ್ಸೋದು, ಇದು ಹಚ್ಚಿ ಒರೆಸ್ಕೊಂಡು ಕಲರು ಅದನ್ನು ಚಲೋ. ಪಿಸ್ತಾ ಚಲೋ ಅದ. ನಮ್ಮ ಚಿಕ್ಕನ್ ಪಿಸ್ತಾ ಕಲರ್, ಗ್ರೇ ಕಲರ್ ಭಾಳ ಇಷ್ಟ ನೋಡ್ರಿ. ಅಲ್ಲಿ ಮಿರರ್ ಅದ ದೊಡ್ಡದು, ಅದಕ್ಕಲ್ಲಿ ನೋಡ್ಲಕ್ಕ. ಓ ಮಮ್ಮಿ ಕಲ್ ನೋಡಕ್ಕೆ ಹೆಂಗೆ ಮಾಡತ್ತ. ನೀ ಇಷ್ಟು ಇನ್ನೊಸೆಂಟ್ ಅವ್ವಾ. ಮಮ್ಮಿಗೆ ಭೀ ಗೊತ್ತದ ನೋಡು ಸಣ್ಣ ಮಗಳ ಹೆಂಗ. ಮಮ್ಮಿ ಅಲ್ಲೋಡಿಗೆ ಅಲ್ಲೋಡೋದು ನೋಡ್ರಿ. ಇವತ್ತು ಫುಲ್ ಸಿಂಪಲ್ ರೆಡಿ ಆಗ್ಯಾರ. ಒಂದು ಜೀರಾಮಣಿ ಹಿಂದೆ ಹೂವು ಇಟ್ಕೊಂಡಾರ. ಸೊ ಬ್ಲೂ ಕಲರ್ ಸಾರಿ ಹಾಕೊಂಡಾರ, ಸಿಂಪಲ್ ಸಾರಿ. ನಾಳೆ ಮೇನ್ ನಾಳೆಗೆ. ವಾವ್ ಮೆಹಂದಿ ತೋರ್ಸು, ಹಿಂಗೆ ತೋರ್ಸಮ್ಮ, ಹಿಂಗೆ ತೋರ್ಸು. ಹಾಂ ನಿನ್ನೆ ಬ್ಯಾಂಗಲ್ಸ್ ಭೀ ಹಾಕೊಂಡಾರ ನೋಡ್ರಿ ನಮ್ಮ ಮಮ್ಮಿ. ಬ್ಯಾಂಗಲ್ಸ್ ಮೆಹಂದಿ ಅವ್ರ ತಂಗಿ ಹಾಕ್ಯಾರ. ಐ ಮೀನ್ ಟು ಸೇ ನಮ್ಮ ಚಿಕ್ಕ. ವಾವ್ ಕ್ಯೂಟ್, ಮಸ್ತ್ ಕಾಣತ್ತು ಚಿಕ್ಕ. ಫುಲ್ ಹಾಕೊಂಡಂಗೆ ಅನ್ಸತ್ತೆ ಸೀರೆ. ಫುಲ್ ಹಾಕೊಂಡು ಏನು ಹಾಂ ಚಲೋ ಕಾಣತ್ತೆ, ಮಸ್ತ್. ಈಗ ಇದು ಸ್ಯಾರಿ ನಮ್ಮ ತಂಗಿ ಸಲುವಾಗಿ ತೋರ್ಸ್ಲತ್ತಾರ ನೋಡ್ರಿ. ಇದು ಹೀಗೆ ಓಕೆ, ಇದು ಅದ, ಇದು ಬೇರೆದು. ನಮ್ಮ ತಂಗಿ ಇನ್ನೊಂದು ಬೇರೆನೇ ನೋಡ್ರಪ್ಪ, ಜಲ್ದಿನೇ ಇಷ್ಟ ಆಗಲ್ಲಕ್ಕಿಗೆ. ಬೇರೆ ಬೇರೆನೇ ಇರ್ಬೇಕು ಕಂಪ್ಲೀಟ್. ಬಟ್ ಸುಂದ್ರು ಇದು ನೀ ಇದಕ್ಕೆ ನಿನ್ನ ಫ್ರೆಶರ್ಸಿಗೆ ಹಾಕೊಂಡಿದ್ದು ನೋಡಿ, ಕರ್ಬೂಜ್ ಕಲರ್ ಸೇಮ್ ಹಂಗೆ ಅದ. ಹೆಚ್ಚಮ್ ಜನ ತೊಗೊಂಡಿದ್ದು 3000. ಏ ಸುಂದ್ರು ಇದು ನೋಡು ಚಲೋ ಅದ ನೋಡಿದು. ಇದು ಮಸ್ತ್ ಅದ ನೋಡು ಸುಂದ್ರು. ಏ ನೀನ ಏನ್ ಹಳ ಏವೈಕಿ. ಹಾ ಮಸ್ತ್ ಅದ ನೋಡ್ರಿ ಸಾರಿ.
ನಿಮಗೆ ಹೆಂಗೆ ಅನ್ಸತ್ತದ ಚಲೋ ಅನ್ಸತ್ತದ ಅಂತ ಅನ್ಕೊಂಡಿನಿ. ಅದಕ್ಕೆ ಇಷ್ಟು ಚಲೋ ಅದ. ಕಲರ್ ಭೀ ನೋಡ್ರಿ ಎಷ್ಟು ಮಸ್ತ್ ಅದ. ಗ್ರೇ ಮತ್ತು ವೈಟ್ ಹಿಂಗೆ ಮಿಕ್ಸ್ ಅದ. ಇದು ಭೀ ಚಲೋ ಅದ. ಬಟ್ ಇಂಥ ಆಲ್ರೆಡಿ ನಾನು ತಂಗಿನ ಬಲ್ಲ ಅದ 3000 ಕೊಟ್ಟು ಬೇರೆ ಶಾಪ್ದಾಗ ತೊಗೊಂಡಾಳ. ಸೇಮ್ ಹಾಂ ಎಕ್ಸಾಕ್ಟ್ ಇದೆ ನೋಡಿ. ಫ್ರೆಶರ್ಸಿಗೆ ತೊಗೊಂಡಿದ್ನಿ. ಅದು ಡ್ರೆಸ್ ಗೋದರ್ಶನ್ ಡ್ರೆಸ್ ಇದ್ದಷ್ಟು ಸಾರಿ ಭೀ ಅದೇ ಇತ್ತು ಲಾಸ್ಟ್ ಇಯರಿನ ಆ್ಯನ್ವಲ್. ಅದೇ ಹೇಳ್ತೀನಿ. ತೊಗೊಳಕ್ಕೆ ಬಿಡ್ತೀವಿ ಡಿಫ್ರೆಂಟ್ ತೊಗೊಳ್ರಿ. ಡಿಸೈನ್ ಇದೇ ಥರ ಇರಬೇಕು ಬಿಡ್ರಿ. ಡಿಸೈನ್ ಚಂದ ಅನಿಸ್ತದೆ. ಟಿಶ್ಯೂ ಅದ ನೋಡಿ. ರೇಟ್ ನಿಂದ್ರಲ್ಲ ತಯಾರಿಲ್ಲ. ಇದು 3000 ಮ್ಯಾಲ ಅಲ್ಲ ಕಪ್ಪ ನೈಸ್ ಅಮ್ಮ. 2 ಕಲರ್ಸ್ ಇಟ್ ಈಸ್. 2 ಕಲರ್ಸ್ ಅವ. ಯಾವುದು ಮಸ್ತ್. ಸೊ ಸಾಫ್ಟ್ ಅನ್ಸತ್ತೆ ಹಂಗೆ ಬಟ್ಟೆ. ಸುಂದರ ಇದು ನೋಡಿ. ಇದು ಭಾರಿ ಅದ ನೋಡಿ. 25,000 की रेंज में 2+ की रेंज है सर. ಸುಂದರ ಇದು ಭೀ ಚಲೋ ಅದ ಅದು ಭೀ ಚಲೋ ಅದ. ಎರಡೂ ಮಸ್ತ್ ಅವ. ಇದು ಭಾರಿ ಅದ ನೋಡಿ. ಐ ಲೈಕ್ ದಿಸ್. ಹಾಂ ಇದು ತೊಗೊಂತೀನಿ ನಾರೆ. ಇಲ್ಲಿ ಚಿಕ್ಕ ಇದು ಬೆಸ್ಟ್ ಅದ. ಹಾಗೆ ಹಾಕ್ದಾಗೊಮ್ಮಿಲ್ಲ ಅದು ಇಷ್ಟ ಬರ್ತವೆ. ಮತ್ತು ಹಾಕೊಂಡು ನೋಡಿಲ್ಲ ಅಂದ್ರೆ ಮ್ಯಾಲೆ ಹಿಂಗೆ ಅಲ್ಲಿ ಮಿರರ್ ಹತ್ರ ನಿಂತ ಹಿಂಗೆ ಮ್ಯಾಲೆ ಹಾಕೊಂಡು ನೋಡು ಗೊತ್ತಾಗ್ತದೆ. ಅದು ಬ್ಲೌಸ್ ಅದೇನೋ. ಸೀರಿಯಸ್ ಸಣ್ಣದ ರೀ. कितना कम होता है यहाँ से लेंथ आपको ज़्यादा मिलती है. ये भी जो देख रहे हैं ना ये ಅದು ಸ್ಯಾರಿದ ಲೆಂತ್ ಸಣ್ಣದಾಗಿದೆ ಅಂತ ಅದಕ್ಕೆ ಇದು ಟ್ರಯಲ್ ಮಾಡತ್ತ. ಹಾಂ ಇದು ಕರೆಕ್ಟ್ ಅದ. ये वाला भी उतना ही है. ये जो आप देख रहे हैं वही लेंथ है. ಕೈಕೊಂಡ್ರೆ ಇದು ಮ್ಯಾಚ್ ಆಗ್ತದೆ. ಇಲ್ಲೇನಾ ಹಂಗೆ ಹೇಳಕ್ಕೆ ಹೋಗ್ಬೇಡ ನೀ. ಇಲ್ಲೊಂದು ತೋರ್ಸತ್ತ ನೋಡ್ರಿ. ವಾವ್ ಬ್ಲೌಸ್ ಚಲೋ ಅದಲ್ಲ. ಒಳಗೆ ಅದ ಬ್ಲೌಸ್. ಬ್ಲೌಸ್ ರೆಡಿ ಆದ ಮೇಲೆ ತುಂಬ ರೆಡಿ ಇದೆ. इसका सर मोटा वाला ಸುಂದರ ಇದು ಭೀ ಚಲೋ ಅದ. ಹಾಂ ಮಮ್ಮಿ ಹೆಂಗದ? ಚಂದ ಮಸ್ತ್ ಅದ. ಕಲರ್ನು ಮಸ್ತ್ ಅದ. ಡಿಸೈನ್ ಸಿಂಪಲ್ ಚಲೋ ಅದ. ಡಿಸೈನ್ ಅದೇ ಹೇಳ್ತೀನಿ. ಇವೊಂದು ಲೇಸ್ ಅದ. ಇದು ಹೊಂಟೋಡ್ರಿ ಯಾಕೆ ಇಷ್ಟು ಮಾಡಿ ನಿಮಗೆ ನಿಮ್ಗೆ ಏನು ಸಣ್ಣದಾಗ ಸಲಕ್ಕೆ ತೊಗೊಳಕ್ಕೆ ಬಂದಿಲ್ಲ. हाइट में कम है ना जी भैया सच्ची कहीं जाना. ಇಲ್ಲೊಂದು ಸೀರೆ ತೋರಿಸ್ಲತ್ತಾರ. ಇದು ಆರೆಂಜ್ ಕಲರ್ದಾಗದ.
ये पहले लेंथ देखो अभी आता नहीं है। अगर आया तो बताएंगे। नहीं फोल्ड करके दो भैया पहले लेंथ देखना ना मालूम होगा। इधर बा बटन ಈಗ ಇದೊಂದು ಟ್ರಯಲ್ ಮಾಡ್ತಾಳೆ ಆಕಿ ಸುಂದ್ರಿ. ಹಾಂ ಇದು ಕರೆಕ್ಟ್ ಅದ. ಇದು ಅವ ಹೈಡ್ದಾಗ ಬಟ್ ಡೋಂಟ್ ವಾಂಟ್ ಟು ಟೇಕ್ ಇನ್ ದಿಸ್ ಏ ಸುಂದ್ರು ಏನೈತೆ ಏನೈತೆ ये देखिए क्या करना है, ये आप बैक का ले लेना। ಬೇರೆದು ಯಾಕ ಟೇಲರ್ ಏನಾಯ್ತು ಮತ್ತೆ ಟೇಲರ್ ತಗೊಳ್ಳಲ್ಲ ನನ್ನ ಹೈಟ್ ಕರೆಕ್ಟ್ ಸಿಗಲ್ಲ ಸೊ ಸಾರೀಸ್ ಇಷ್ಟೆಲ್ಲ ನೋಡಿದೆ ಇಷ್ಟ ಬಂತು ಬಟ್ ಆಕಿನ ತಂಗಿನ ಹೈಟಿಗೆ ಸೊ ಸ್ವಲ್ಪ ಸಣ್ಣದಾಗ್ಲತ್ತದ ಅದಕ್ಕಂತ ಬೇರೆ ಶಾಪಿಗೆ ಹೋಗ್ಲತ್ತೀವಿ. है तो बताना ही। ಸೊ ಚಲೋ ಇತ್ತು ಸಾರೀಸ್. ಬರೀ ಇದೆ ಆಯ್ತು ನೋಡ್ರಿ. ಆ್ಯಕ್ಚುಲಿ ನಾವು ಮಮ್ಮಿ ಬಿ ತರಿಸಿರು ಸ್ಯಾರಿ ತರಿಸಿರು ಯೂಟ್ಯೂಬ್ದಾಗ ಏನೋ ಯಾರ ಬಲ್ಲ ಆರ್ಡರ್ ಮಾಡಿದ್ರೆ ಸೇರ ಅದು ಬಿ ಸಣ್ಣದೈತು ಇಷ್ಟೇ ಅಲ್ಲತ್ತದು ನಿಲ್ಗೆ ಅಲ್ಲ. ಅದು ಬ್ಲೌಸ್ ಹೊಲ್ಸಿನಿ ಎಲ್ಲ ಹೊಲ್ಸಿರಿ ಅಂದ್ರೆ ಸೀರೆನೇ ಬರೋಲ್ದಿಕ್ಕಿ ನಿಲ್ಗಿಗಳು 2-3 ಬೀಳತ್ತಾವ ಸೀರೆ ಭಾಳ ಸೊ ಸಣ್ಣದಾಗ್ಯದ ಸೀರೆ ಅದಕ್ಕಂತ ತರಿಸಿ 3 ಸೀರೆ ಅವು ಚಲೋ ಬಂದಾವ ಆದ್ರೆ ಈಗ ತರಿಸೋ ಸೀರೆ ಅದ ಚಲೋ ಬಂದಿಲ್ಲ ಆ ಸಲಗೆ ಬಂದಾಗೈತ್ಲು ಚಲೋ ಅದ ನೋಡು ಮಮ್ಮಿ ಇದು ನೋಡ್ದಂಗೆ ಆಕಿ ಅಲ್ಲಿ ಎಂತ 3,000-4,000 ಸೀರೆ ಇಷ್ಟ ಬರ್ಲಾಗ ಇದು ನೋಡ್ತಾಳೆ ಆಕಿ. ಸುಂದ್ರು ಇದು ನೋಡು ಇದು ನೋಡು. ಸೀರೆಗಳು ನೋಡ್ರಿ ಎಷ್ಟು ಕಲರ್ಫುಲ್ ಅವ. ये देखिए चलता है ये वाला। ಸುಮ್ಮಿಂಗ್ ಮ್ಯಾಲೆ ಹಾಕೊಂಡು ನೋಡಿ ಫಸ್ಟ್. ಅವಾಗಿಡ್ತಾರದ ಸೀರೆ ಟ್ರೈ ಮಾಡೋದು ಹೆಚ್ಚಿಗೆ ಅದ ಸೀರೆ ಮಡ್ಸೋದೇ ಟ್ರಯಲ್ ಕಮ್ಮಿ ಆಗ್ಯದ ಸೀರೆ ಮಡ್ಸೋದೇ ಹೆಚ್ಚಿಗೆ ಆಗ್ಯದ ಅವಾಗಿಡ್ದೈತಿ. ಒಳಗಿನ ಜಾಗ್ಲಕ್ಕೂ ಈಗ ಸಣ್ಣದ ಅದು ಬಿ ಸೀರೆ ಬೇಕಾಗ್ಯಾವ. ನಿಮಗೆ ಎಂಥ ಸೀರೆ ಬೇಕಾಗ್ಯಾವ ಹೇಳ್ರಿ ನೀವು. ನಮಗೆ ಫಸ್ಟ್ ನಾವು ಹೈಟ್ ಇದ್ದೀವಿ ನೋಡ್ತೀವಿ ಉದ್ದಿದ್ದೀವಿ ನೋಡ್ತೀವಿ ಚಂದ ನಿಲ್ಗಿ ಬೆಳಿಬೇಕು ಹೈಟ್ನಾಗೂ ಚಂದ ಇರಬೇಕು. ಫ್ಯಾಬ್ರಿಕ್ ಏನು ಡಿಸೈನ್ ಆರ್ಗ್ಯಾನ್ಸಾ ಟಿಶ್ಯೂ ಇವೆರಡೇ. ಆರ್ಗ್ಯಾನ್ಸಾ ಟಿಶ್ಯೂದಾಗ ಅದ್ರೊಳಗೆ ನೀನು ಹೈಟೆಡ್ ಬಿ ಇರಬೇಕು ಡಿಸೈನ್ ಬಿ ಚಲೋ ಇರ್ಬೇಕು ಲೆಂತ್ದಾಗ ಬಿ ಇರ್ಬೇಕು ಬ್ರೆಡ್ದಾಗ ಬಿ ಇರ್ಬೇಕು. ಸೊ ಆಕಿಂದ ಏನು ಹೇಳಲ್ಲ ಅದೆಲ್ಲ ಟೈಪ್ಸ್ದಾಗ ಅವ ಬಟ್ ಒಂದೊಂದು ಸಿಗ್ಲತ್ತಾವ ಬಟ್ ಹೈಟ್ದಾಗ ಇಲ್ಲ. ಅದು ಒಂದು ಮಿಸ್ ಅದ. ನಮ್ಮಂತ ಹೈಟ್ ಇದ್ದವ್ರಿಗೆ ಏನು ಮಾಡಬೇಕು ಚಂದ ಹೈಟ್ ಅಲ್ಲ ಅಂತ ಬರೀನೇ ಏನಿಲ್ಲ ಚಂದ ಇರಬೇಕು ಲೆಂತ್ ಚಲೋ ಇದ್ದವು ಬ್ರೋ ಅಂದ್ರೆ ಬಿ ಸೀರೆಗಳಲ್ಲ ಮಸ್ತ್ ಇದ್ದು ಎಲ್ಲಕ್ಕಿಂತ ಒಂದೊಂದು ಡಿಫ್ರೆಂಟ್ ಇದ್ದವು ಬಟ್ ಅಷ್ಟೇ ಸ್ವಲ್ಪ ಫುಲ್ ಪಾರ್ಟಿ ವೇರ್ ಹಾಂ ಸೀರಿಯಸ್ಲಿ ಪರ್ಫೆಕ್ಟ್ ಮ್ಯಾಚ್ ಆತಿತ್ತದ ಅವತ್ತಿನ ದಿನಕ್ಕೆ. ಓದರ್ಸಿನ ಇದೆ ಅದ ಕಲರ್ ಬಿ ಲಾಸ್ಟ್ ಇಯರ್ ಬಿ ತೊಗೊಂಡಿದ್ದು ಇಂಥದ್ದೇ ಅದ. ವಿಡಿಯೋ ಇಲ್ಲೇ ಹ್ಯಾಂಡ್ ಮಾಡ್ಬಿಡ್ಬಿಟ್ಟ ಮನೆಗೆ ಓದ್ಕೊಂಡು ಮಾಡಿ ಯಾಕಂದ್ರೆ ಅದು ತೋರ್ಸಂತ ಇದು ನಮ್ಮ ಚಿಕ್ಕ ತೊಗೊಂಡ್ಲತ್ತಾರ ನೋಡ್ರಿ ಸಾರಿ. ಇಲ್ಲಿನ ಶಾಪಿಂಗ್ ರೇ ಮುಗೀತು. ಲೆಟ್ಸ್ ಗೋ ಕೆಳಗೆ ಹೋಗ. ಚಲೋ ಎಕ್ಸಿಟ್. ಎಲ್ಲಿ ಪಯಣ ನೆಕ್ಸ್ಟ್ ಪಯಣ ಬೇರೆ ದುಕಾನ್ ಬೇರೆದು ನಡ್ರಲ್ಲಿ ಹೋಗಿ ಮತ್ತೆ ತೋರಿಸ್ತೀನಂತ ಅಲ್ಲಿನ ಸ್ಯಾರೀಸ್ಗಳ ಡಿಸೈನ್ಸ್ ಎಲ್ಲ ಹೊಸ ಹೊಸ ಇನ್ನೇನು ಬಂದವ. ಇಲ್ಲಿಂದ್ರೆ ಇಷ್ಟ ಆಗಿಲ್ಲ. ಈಗ ಬೇರೆ ಬೇರೆ ಶಾಪಿಗೆ ಬಂದೀವಿ ನೋಡ್ರಿ. ಇಲ್ಲೊಂದು डार्क कलर्स में है आपको और ऊपर ही जाएगा आराम से बताना ये तो आपको और ये गद्दी की वजह से और नीचे आप ऐसे ही एक दो लगा के आप देखो आपको आइडिया मिल जाएगा. वो कट साइज नहीं रखते मैडम पूरा फ्री साइज ಇದು 3ನೇ ಶಾಪ್ ನೋಡ್ರಿ ಈಗ ನಾವು ಹೋಗೋದು. ಎಲ್ಲಿ ಬಿ ನಮ್ಮ ಸುಂದ್ರಿಗೆ ಇಷ್ಟ ನೋಡ್ರಿ ಇಲ್ಲ 2 ಸಾರಿ ಹಾಕ್ತಾರೆ ಪಾಪ ನಾವು ಮಮ್ಮಿ ತಕಾಸ್ದ್ರೆ ಎಲ್ಲ ಕಡಿಸ್ರಿ. डिजाइनर में
ಚಲೋ ಅದ ನೋಡಿ, ಡಿಫ್ರೆಂಟ್ ಅದ ये पता नहीं है ना फोटो ನೋಡ್ರಿ ಎಷ್ಟು ಸೀರೆಗಳವ. ಇದು ಬೇರೆ ದುಕಾನಿಗೆ ಬಂದೀವಿ. ಈಗ ಇದು 4ನೇ ದುಕಾನ್, 4ನೇ 5ನೇ ದುಕಾನ್ ಇದು, ಲೆಕ್ಕ ಭೀ ನೆನಪಿಲ್ಲ. ಸೊ ನಮ್ಮ ತಂಗಿ ನಮ್ಮ ಮಮ್ಮಿಗೆ ಅದು ಇಷ್ಟ ಬಂದದ, ಬಟ್ ಅರ್ಗಲ್ ನೋಡಿದ ಸ್ವಲ್ಪ ಇವೆಲ್ಲ ಚಲೋ ಅದು ರೆಡ್ ಮತ್ತು ಮರೂನ್ ಚಲೋ ಅದ. ಇದು ಭೀ ಮಸ್ತ್ ಅದ ನೋಡಮ್. ಇನ್ನು ತರ್ಲಕ್ಕೆ ಹೋಗ್ಯಾರ ಅವು ಹೆಂಗಿರ್ತಾವ ಅಂತ. ಯಪ್ಪ ಫೈನಲಿ ಮುಗೀತು ನೋಡ್ರಿ, ಟೈಮರೇ ಇಷ್ಟ ಆಗ್ಯದ. ಸೊ ಅಂತೂ ಇಂತೂ ಶಾಪಿಂಗ್ ಮುಗೀತು ನೋಡ್ರಿ. ಈಗಿನ ಸಾರಿ 4-5 ದುಕಾನ್ ಆದ್ಮೇಲೆ ಆ್ಯಕ್ಚುಲಿ ಇನ್ನೊಂದು ದುಕಾನ್ದಾಗ, ಇಲ್ಲೇ ದುಕಾನ್ದಾಗ ಒಂದು ಸ್ವಲ್ಪ ಮಾಡಿದೆ. ಆಮೇಲೆ ಅದು ವಿಡಿಯೋ ಆ್ಯಕ್ಚುಲಿ ಅಲ್ಲಿ ಅಲವ್ ಇದ್ದಿದ್ದಿಲ್ಲನ, ಸೊ ನಾನು ಅದಕ್ಕೆ ಮಾಡಿದೆ. ಅಲ್ಲಿ ಹಚ್ಚಿದ್ರು ಬರ್ದು. ಸೊ ಅದಕ್ಕಂತ ಒಂದು ಸಾರಿ ತೊಗೊಂಡೊಳಕ್ಕೆ ಪಿಂಕ್ ಕಲರ್. ಸೊ ಅದು ಇಷ್ಟ ಬಂದಕ್ಕೆ, ಆ್ಯಕ್ಚುಲಿ ಈಗಿಂದ ಫೇವ್ರೇಟ್ ಕಲರ್ ಭೀ ಪಿಂಕ್ ಅದಲ್ಲ. ಸೊ ಅದು ಇಷ್ಟ ಬಂತು. ಸೊ ಅದು ಆ್ಯನ್ವಲ್ ಡೇ ವಿಡಿಯೋ ಮಾಡ್ತೀನಲ್ಲ, ವ್ಲಾಗ್ ಮಾಡ್ತೀನಲ್ಲ, ಅದ್ರಾಗ ಅದು ಸಾರಿ ತೋರಿಸ್ತೀನಂತ ಈಗ ಚಲೋ ಭೀ ಕಾಣ್ತದೆ. ಸೊ ಬರ್ರಿ ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಎಲ್ಲಿಗೆ ಹೋಗ್ತಾರ ನೋಡಮ್ಮ. ನಿಂತಾರ ಇನ್ನ ಅಲ್ಲೇ. ಹೆಂಗಿತ್ತಮ್ಮ ಸಾರಿ ಶಾಪಿಂಗ್? ಹೆಂಗಿತ್ತು ಶಾಪಿಂಗ್ ನೋಡ್ರಿ, ಮಕ್ಕಳು ನೋಡ್ರಿ ಹಿಂಗೆ ಸತಾಸ್ತಾರೆ ಏನು ಮಾಡೋದು? ಏನಾಯ್ತು ಸುಂದ್ರು? ಇಷ್ಟ ಬಂತು ಸಾರಿ? ಇಷ್ಟ ಬಂತು. ಮಾರಿ ಯಾಕೆ ಮತ್ತು ತಲೆ ಬ್ಯಾನಿ ಅಲ್ಲದು ತವ ಎಲ್ಲ ಕಡೆಗೆ ಕಡೆ ಅದು ಎ ಸಿ ಗಾಳಿ. ಮಮ್ಮ ಈಗ ನೆಕ್ಸ್ಟ್ ಎಲ್ಲಿ? ಇವಾಗದು ಸಾರಿದ ಮೇಲೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಮತ್ತೇನು ಇಯರಿಂಗ್ಸ್ ಬೇಕಂತ ಆಕಿಗೆ. ಸೊ ಈಗ ಇಲ್ಲಿ ಇದು ಸ್ಟೋರಿಗೆ ಹೊಂಟಿವಿ ನೋಡ್ರಿ. ನಮ್ಮ ಚಿಕ್ಕ ಬ್ಯೂಟಿ ಸೆಂಟರ್ ಸರ್, ಮೇಡಮ್ ಅವ್ರ ಸ್ಟಿಕರ್ಸ್ ನೋಡತ್ತಾರ. ಸುಂದ್ರ ಖರೆ ಭೀ ಸ್ಟಿಕ್ಕರ್ ನೋಡಿ ಚಲೋ ಸಾರಿ ಮ್ಯಾಮ್. ಇದು ಭಾಳ ಸಣ್ಣ ಮೀಡಿಯಮ್ ಇರಬೇಕು. ಹಾಂ ಇದು ನೋಡಿ, ಇದು ಪರ್ಲ್ ಗತ್ಲೆ ಅದ ನೋಡಿ ಮ್ಯಾಲೆ. ಇಲ್ಲ 5 ರೂಪಾಯಿ ಸಲಕ್ಕೆ 5 ರೂಪಾಯಿ ನೋಟ್ ಬರ್ಸಿವೆ. परफ्यूम स्वीट 10 की नोट जियो, परफ्यूम स्वीट 10 की नोट जियो पर 150 वापस देता हूँ आपको. ಒಂದಿನ ಆಗಲ್ಲ ಅವ್ರಿಗೆ ಅದು. ಬಂದೇವ್ ನೋಡ್ರಪ್ಪ ಮೇನ್ ಮಾರ್ಕೆಟ್ದಾಗ ಒಳಗೆ. ಇದು ಅದ ನೋಡಿ ಅಸ್ಲಿ ಮಾರ್ಕೆಟ್. ಏನಮ್ಮ? ನಮ್ಮ ಕಲಬುರ್ಗಿ ಮಾರ್ಕೆಟ್. ಆ್ಯಕ್ಚುಲಿ ಇಲ್ಲಿ ಹೋದ ಇದು ನಾ 2 ಸಲ ಅದು ಲಾಸ್ಟ್ ಅಂದ್ರೆ ಹಿಂದಿನ ವ್ಲಾಗ್ದಾಗೆಲ್ಲ ಹೇಳೀನಿ. ಹೋದ ಶಾಪ್ ಫ್ಲವರ್ ಶಾಪ್ 2 ಅವ, ಒಂದು ಹೊರಗಡೆ ಅದ, ಇನ್ನೊಂದು ಇಲ್ಲದ ಒಳಗದ. ಸೊ ಇಲ್ಲಿ ಭೀ ಎಲ್ಲ ಶಾಪ್ಸ್ ಅದ ಮ್ಯಾಲ. ಆ್ಯಕ್ಚುಲಿ ಟೈಮ್ ಹೆಚ್ಚಿಗಾಗ್ಯದ 8:43. ಹೂವು ನೋಡ್ರಿ ಎಷ್ಟು ಫ್ರೆಶ್ ಅವ. ಈ ಕಡೆ ಎಲ್ಲ ಚಪ್ಪಲ್. ರೋಸಸ್, ರೆಡ್ ರೋಸಸ್. ಇಲ್ಲಿ ನೋಡ್ರಿ ಅಜ್ಜಿ ತಾತ ಮಾಡ್ಕೊಂತ ಕುಂತಾರ ಪಾಪ. ಏನು ಕಚ್ಚರ ಎಲ್ಲ ಚೇಂಜ್ ಆಗ್ತದ ಅಂದ್ರೆ ಭೀ ನಮ್ಮ ದೇಶ ಕಚ್ಚರವನ್ನು ಹಾಕೋದು ಚೇಂಜ್ ಆಗಲ್ಲ ನೋಡ್ರಿ. ನೋಡಿ ಎಷ್ಟು ಹೊಲ್ಸು ಐತೆಲ್ಲ ಬಂದ್ ಮಾಡ್ಕೊಂಡು ಹೊಲತ್ತಾರ. ಟೈಮ್ 9 ಆಗ್ಲತ್ತದ. ಸೊ ಇನ್ನಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕನ್ ನೋಡ್ರಿ ಈಗ ಹಳ್ಳು ಹೊಂಟಾರ. ಇನ್ನು ನಾನು ನೋಡಿದ್ದೀನಿ, ನಮ್ಮ ತಂಗಿ ಮುಂದೆ ಹೋಗ್ಯಾಳ, ನಮ್ಮ ಚಿಕ್ಕನ ಮಮ್ಮಿ ಹಿಂದರ, ನಾನು ನೋಡಿದ್ದೀನಿ. ಸೊ ಮೊನ್ನೆ ನಾ ಭೀ ನನ್ನ ಸಾರಿಗೆ ಇಲ್ಲೇ ತೊಗೊಂಡು ನೋಡ್ರಿ, ಕೊಳ್ಳೊಂದು ಮತ್ತು ಹಂಗೆ ಬ್ಯಾಂಗಲ್ಸ್. ಈಗ ಚಲೋ ಸಿಗ್ತಾವೆಲ್ಲ, ಮ್ಯಾಚಿಂಗ್ ಇರ್ತಾವೆ, ಚಲೋ ವೆರೈಟಿ ಭೀ ಅದಾವೆ. ಆರೆಂಜ್ ಆರೆಂಜ್ ಆರೆಂಜ್. ಇಂಥ ಗಲ್ಲಿದಾಗ ಸಂದೇನೆ ಭೀ ಏನು ಲಟ ಲಟ ಕಾರ್ ತರ್ತಾರಪ್ಪ. ಸೊ ಫೈನಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಕೇಸಿಂದ. ಸೊ ನನ್ನ ವ್ಲಾಗ್ ಇನ್ಕಂಪ್ಲೀಟ್ ಆಗಲ್ಲ, ಹೊರಗೆ ಬಂದೆ ಅಂತಂದ್ರೆ ಏನಾರು ತಿನ್ನತನ ನನಗೆ ಸಮಾಧಾನ ಆಗಲ್ಲ.
ಹೊರಗೆ ಬಂದಮೇಲೆ ನನಗೆ ಏನಾರ ಒಂದು ತಿನ್ನಲೇಬೇಕು. ಸೊ ಆ್ಯಸ್ ಯೂಶುವಲ್ ಎಲ್ಲ ಬ್ಲಾಗ್ದಾಗ ನಿಮ್ಗೆ ಗೊತ್ತೇ ಅದ, ಯಾರೇ ನನ್ನ ಬ್ಲಾಗ್ ನೋಡ್ತಿರಲ್ಲ ಕಂಟಿನ್ಯೂ ಅವ್ರಿಗೆ ಗೊತ್ತಿರ್ತದೆ. ಸೊ ನನ್ನ ಫೇವ್ರೇಟ ಪಾವ್ ಬಜ್ಜಿ ತಿಲ್ಲಕ್ಕೆ ಬಂದೀನಿ. ಅದು ಮಹಾರಾಜ ಮಾರ್ಕೆಟ್ದಾಗ ಅದ, ಇದು ಮಹಾರಾಜ ಹೋಟೆಲ್. ಸೊ ಇಲ್ಲಿ ಪಾವ್ ಬಜ್ಜಿ, ಇಲ್ಲಿಂದ ಪಾವ್ ಬಜ್ಜಿ ನಂಗೆ ಭಾಳ ಇಷ್ಟ. ಎಲ್ಲ ಕಡೆ ಟ್ರೈ ಮಾಡೀನಿ, ಏನೇನು ಚಲೋ ಇರಲ್ಲ, ಅದು ಟೇಸ್ಟ್ ಸ್ವಲ್ಪ ಭೀ ಇರಲ್ಲ. ಸೊ ಅದಕ್ಕಂತ ನಾ ಇಲ್ಲೇ ಮಹಾರಾಜದಂದೆ ಮಾರ್ಕೆಟ್ದಂತ ಮಸ್ತ್ ಟೇಸ್ಟ್ ಇರ್ತದೆ. ಸೊ ಯಾರೆಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಯಾರೆಲ್ಲ ಬೇರೆ ಭೀ ನನ್ನ ಸಬ್ಸ್ಕ್ರೈಬರ್ಸ್ ಕಲಬುರ್ಗಿಲಿಂದ ನೋಡಿರ್ತೀರಿ, ಇಲ್ಲಿ ಒಂದ್ಸಲ ಬಂದು ಟ್ರೈ ಮಾಡಿರಿ, ಮಸ್ತ್ ಇರ್ತದೆ. ಸೊ ನನ್ನ ಫ್ರೆಂಡ್ಸರೇ ನೋಡಿರ್ತಾರೆ, ಹುಡುಗಿಯರೇ ಬಂದು ಸಿಕ್ಕಿದ್ದು ನೋಡ್ರಿ ಹೆಂಗದ ಟೇಸ್ಟ್ ಅಂತ ಗೊತ್ತಾಗ್ತದೆ. ಸೊ ಅದಕ್ಕೆ ತಿನ್ಲಕ್ಕೆ ಬಂದೆ. ಭಾಳ ಅಂದ್ರೆ ಭಾಳ ಟಯರ್ಡರೇ ಭಾಳ ಆಗೀನಿ. ಸೊ ಟೈಮಿಗೆ ಒಂದ್ಸಲ ನಾವು ಮಾರ್ಕೆಟ್ ಯಾವಾಗೇ ಬರಲಿ, ನಾವು ಸಂಜೆಗೆ ಬರಲಿ ಮಧ್ಯಾಹ್ನ ಬರಲಿ ರಾತ್ರಿ ಆಗತ್ತಂದ್ರೆ ನಮ್ಮ ಹೋಗಲ್ಲ ನಾವು ಜಲ್ದಿ ಮನೆಗೆ. ಅದಕ್ಕೆ ಏನಾದ್ರು ಶಾಪಿಂಗ್ ಇತ್ತು ಅದು ಇತ್ತು ಅಂದ್ರೆ ಹುಡುಗಿಯರಿಗೆ ಜರ ಟೈಮೇ ಬೇಕು. ಅದು ಇಷ್ಟ ಬರಲ್ಲ, ಇದು ಇಷ್ಟ ಬರಲ್ಲ, ಕಲರ್ ಚಲೋ ಇರಲ್ಲ, ಅದು ಇದು ಏನಾರೇ ಒಂದು ಪ್ರಾಬ್ಲಮ್ ಇರ್ತದೆ, ಹೌದಲ್ಲ. ಸೊ ನೆಕ್ಸ್ಟ್ ಆ್ಯನ್ಯುವಲ್ ಡೇದು ಸ್ಯಾಟರ್ಡೆ ದಿನ ನಮ್ಮ ಆ್ಯನ್ಯುವಲ್ ಡೇ ವಿಡಿಯೋ ಮಾಡ್ತೀನಂತ ನಾನು ನೋಡ್ರಿ. ಸೊ ಭಾರಿ ಇರ್ತದೆ. ಬಟ್ ನಾ ಸಾರಿ ಎಸ್ಪೆಷಲಿ ನಾನು ಔಟ್ಫಿಟ್ ಏನು ಹಾಕ್ಕೊಂಡಿರ್ತೀನಿ ಅಂತ ನೋಡ್ರಿ, ಹಾಗೆ ಹೆಂಗೆ ಕಾಣತ್ತಂತ ಅದು ಬ್ಲಾಗ್ದಾಗ ಕಮೆಂಟ್ ಭೀ ಮಾಡಾಕತ್ರಿ. ನಮ್ಮ ತಂಗಿ ಸುಂದರ ಫುಲ್ ಟಯರ್ಡ್ ಆಗ್ಯಾವ, ಎಲ್ರಿಗೂ ಟಯರ್ಡ್ ಮಾಡಿಸಿಟ್ಟ. ಮಾರಿ ನೋಡಿ ಈಗ ಒಬ್ರೊಬ್ರದ್ದು ಹೆಂಗಾಗ್ಯದ. ಅಕ್ಕಿಂದೇ ಮಾರಿ ನೋಡ್ರಿ, ನೀವು ಯಾರು ಭೀ ನೋಡಕ್ ಹೋಗ್ರಿ. ಅಕ್ಕಿನ ಕೆಲ್ಸದ ಅಕ್ಕಿಂದೇ ಮಾರಿ ಹೆಂಗಾಗ್ಯದ. ಅಲ್ಲ ಇದು ನಾ ಸೆಲೆಕ್ಟ್ ಮಾಡೋದು ಅವ್ರಿಗೆ ಇಷ್ಟ ಹೊಂಟಿದ್ದಿಲ್ಲ, ಅವ್ರಿಗೆ ಇಷ್ಟ ಇದ್ದಿದ್ದು ನಂಗೆ ಪಸಂದ್ ಹೊಂಟಿದ್ದಿಲ್ಲ. ಸುಮ್ಮನೆ ಯಾವ್ದು ಹೇಳಿದ್ರೆ ನಾವು ತೊಗೊಂಡ್ರೆ ಅವ್ರ ಜೊತೆಗೆ ಆಗ್ತಿದ್ದಿಲ್ಲ, ಮೊದಲೇ ತೊಗೊಂಡು ಬರ್ತಿದ್ದೆವು. ನಮ್ಮ ಪಾವ್ ಬಜ್ಜಿ ಬಂತು. ವಾವ್, ಬಟ್ ಗ್ರೇವಿ ಎಲ್ಲ ಹಾಂ ಯಾರು ಹರಾನೂ ಇಲ್ಲ, ನಾವರೇ ಇದ್ದೀವಿ ಅಲ್ಲ. ಬಟರ್ ಮಸ್ತ್ ಮಸ್ತ್ ಮಸ್ತ್. ಆ ಫ್ಲೇವರ್ ಭಾರಿ ಅದ ಸಬ್ಜಿ, ಸೀರಿಯಸ್ಲಿ. ಗೋಬಿ ಸುಂದರ ನೀ ಹೇಳೇನು. ಶೋಮಿ ಯರ್ ಫೇಸ್. ನಿನ್ನ ಮಾರಿ ತೋರ್ಸಿ, ಏನಂದಿ? 14 days ಆಯ್ತು. January 1ಗೆ ರೆಸೊಲ್ಯೂಷನ್ ಮಾಡೋಣ, ಚಾ ಬಿಡ್ತೀನವ ಅಂತ. ಚಾ ನೋಡ್ರಿ, ಇದು ಚಾ ಕಲರ್ ನೋಡಿ ಯಾಕೆ ಆಗಲ್ಲಾಗ್ಯದ, ಎಷ್ಟು ಕಡಕ್ ಚಾಯ್ ಮಾಡ್ಯಾರಂತ. ಅದುವರೆ ಅದು ಬಿಡು, ನಮ್ಮ ಕಲಬುರಿ ಮಂದಿ ಚಾ ಬೇಕು. ಅಕ್ಕಿ ಅದೇ ಡೈಲಾಗ್ ಹೊಡಿತಿಳು. ಬಟ್ 14 days 14 ದಿನ ಬಿಟ್ಟಿದ್ದು ಈಗ ಚಾ ನೋಡಿ. ಏನಮ್ಮ ನೀವು ಸಣ್ಣ ಮಗಳು ಯಾಕೆ ಇದು ಚಾಲಿಂದ ಏನಾಗಲ್ಲ, ಮೊದಲು ಸ್ವೀಟ್ ಬಿಡು, ಚಾಕ್ಲೇಟ್ ಬಿಡು, ಚಿಕ್ಕಿ ಬಿಡು. ಕಂಟ್ರೋಲ್ ಮಾಡ್ತಾನೆ, ಕಲರ್ ನೋಡಿ ಗೊತ್ತಾಯ್ತಿದ್ದು. ಫೈನಲಿ ನಮ್ಮ ಸುಂದರ ಚಾ ಕುಡಿಲತ್ತ 14 ದಿನ ಆದ್ಮೇಲೆ. ಇದು ಹೆಂಗ್ ಮಾಡ್ತಾರ ಕೈಲೇ ಬಟ್ ಚಲ್ತದ ನೋಡೋದು. ಇದ್ರಲ್ಲಿ ಪಟಕನೆ ಹಾಕೇಸೆ ನಿಂಗಡಿ ಕಪ್ಪನೆ ಹಾಕ ಕೊಡ್ರಿ, ಸಾಸರ್ನ ನನಗೆ ಹಿಂಗೆ ಹೆಂಗವ ಯಾವಾಗ ತಗೋತೇನು ಹೈದ್ರಾಬಾದ್ ಕೂತಿ ನೋಡಕ ಇವರೆಲ್ಲ ಕುಡಿಯೋದು ತಂದಿಡ್ತಾರೆ, ಎದರು ಕುಡಿತೇನೆ ನೋಡಕ್ಕಾರಲ್ಲ. ಫುಲ್ ಸ್ಟ್ರಾಂಗು ತಂದಿರ್ತಂದ್ರೆ ನೋಡಿದ ತಕ್ಷಣ ಹಂಗೆ ಕುಡಿಬೇಕು. ಆ ರೀತಿ ನಾವು ಚಾಯ್ ಕುಡಿತೀವಿ. ಬರೀ ಚಾ ಕುಡಿ. हेलो गाइस, चाय पी लो. गरम में. ಸೊ ಫೈನಲಿ ಮನೆಗೆ ಬಂದೇವು ನೋಡ್ರಿ. ನಮ್ಮ ಪಪ್ಪ ಬಿಗ್ ಬಾಸ್ ನೋಡತ್ತಾರ, ಕಲರ್ಸ್ ಚಾನಲ್ ಹಚ್ಚಿಟ್ಟಾರ. ಸೊ ನೋಡ್ಬೇಕು ಯಾರು ಗೆಲ್ತಾರ ಅಂತ ಕೇಸಿ. ಮಮ್ಮಿ ನಿಂಗೆ ಯಾರು ಗೆಲ್ಬೇಕು? ನಮಗ್ ಬಿಟ ಮಮ್ಮಿ ನಿನಗೆ ಯಾರು ಗೆಲ್ಬೇಕು? ಗಿಲ್ಲಿ 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 ಗಿಲ್ಲಿ. ಬಿಗ್ ಬಾಸ್ ನೋಡತ್ತಾರ, ನಮ್ಮ ಮನೆಗೆ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡತ್ತಾರ ನೋಡ್ರಿ, ಗಿಲ್ಲಿನೇ ಗೆಲ್ಬೇಕಂತ. ಸೊ ನಾ ಭೀ ನೋಡ್ಲತ್ತಿದ್ದೆ ಸ್ಟಾರ್ಟಿಂಗ್. ಈಗ ಒಂದು 2 ಎಪಿಸೋಡ್ ಆಯ್ತು, ಸ್ವಲ್ಪ ಈಚೆ 2 ಎಪಿಸೋಡ್ ಅಂತೀವಿ, ಒಂದು 2-3 ದಿನ ಆಯಿತು.
ನೋಡಲಾಗಿನಿ ಎದಕ್ಕಂತಂದ್ರೆ ಟಯರ್ಡಾಗಿ ಬಂದಿರ್ತೀನಲ್ಲ ಅದಕ್ಕೆ ಮಲ್ಕೊಲತ್ತಿದ್ದೆ. ಸೊ ಇವತ್ತು ನೋಡಮ್ ಹಿಂಗೂ ಫಿನಾಲೆ ಅದ. ಮೇನ್ ಫಿನಾಲೆ ದಿನ ಸ್ಯಾಟರ್ಡೆ ಸಂಡೇ 2 ದಿನ ಇರ್ತದೆ. ಸ್ಯಾಟರ್ಡೆ ದಿನ ನಮ್ಮ ಫಂಕ್ಷನ್ ಅಂದರೂ ಭೀ ಬಿಡಲತ್ತಿನ ದಿನ ಅಲ್ಲಿ ಸ್ಕೂಲ್ದಾಗ ಕುಂತ್ಕೇಸಿ ನೋಡ್ತೀವಿ. ಸೊ ಯಾರು ಗೆಲ್ಬೇಕಂತ ನೋಡಮ್ಮ. ಸೊ ಇವಾಗ ಫೈನಲಿ ರೀಚ್ ಆದೆವು ಮನೆಗೆ. ಎಲ್ಲ ಶಾಪಿಂಗ್ ಮುಗೀತು, ಎಲ್ಲ ತಿನ್ನೋದು ಮುಗೀತು. ಸೊ ತಿನ್ನೋದು ಮುಗೀತಾನ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಪಪ್ಪ ಭೀ ಬಂದಾರ. ನಮ್ಮ ಪಪ್ಪ ಕೇಳಮ್ಮ ಯಾರು ಗೆಲ್ಬೇಕು. ಪಪ್ಪ ಯಾರು ಗೆಲ್ಬೇಕು ಬಿಗ್ ಬಾಸ್? ಬಿಗ್ ಬಾಸ್ ಏನು ಬೈ ಅಶ್ವಿನಿ ಗಿಲ್ಲಿ ರೇಸ್ನಾಗರ ಅಶ್ವಿನಿ ಇದು ಅಶ್ವಿನಿ ಗೌಡ. ಗೊತ್ತಾಯ್ತು. ನಿಮಗೆ ಯಾರು ಗೆಲ್ಬೇಕು? ನಮ್ಮ ಅಪ್ಪ ಸ್ವಲ್ಪ ಥಿಂಕ್ ಮಾಡತ್ತಾರೆ. ಅದಕ್ಕಂತಂದ್ರೆ ನಮ್ಮಮ್ಮಿಗೆ ಗಿಲ್ಲಿ ಫೇವ್ರೇಟ್. ಅದಕ್ಕಂತ ನಮ್ಮ ಮಮ್ಮಿ ಭೀ ಗಿಲ್ಲಿ ಅಂತ ಹೇಳ್ತಾ. ಅವ್ರಿಗೆ ಭೀ ಅದೇ ಬೇಕಾಗ್ಯದ. ಯಾರು ಗೆಲ್ಬೇಕಪ್ಪ ಜಲ್ದಿ? ಗಿಲ್ಲಿ ಆಗ್ಬೇಕು. ಸರಿ ಅದೇ ಬೇಕು. ರಕ್ಷಿತಾನ ಗಿಲ್ಲಿ. ಬಟ್ ಅಂದ್ರೆ ಭೀ ಗಿಲ್ಲಿನೇ ಗೆಲ್ತಿರ್ಬೇಕಂತ ಎಲ್ಲರೂ ಭಾಳ ಅವ್ನ ಫ್ಯಾನ್ಸ್ ಭೀ ಭಾಳ ಸ್ವಲ್ಪ ಇದು ಮಾಡತ್ತಾರ. ಸೊ ನೋಡಮ್ಮ ಯಾರು ಗೆಲ್ತಾರೆ ಗೊತ್ತಾಗ್ತದೆ. ಸೊ ಇಲ್ಲಿಗೆ ನಾವು ಬ್ಲಾಗ್ ಎಂಡ್ ಮಾಡ್ತೀವಿ. ಸೊ ಯಾರೆಲ್ಲ ಹೊಸಬರು ನನ್ನ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮತ್ತು ಶೇರ್, ಕಮೆಂಟ್ ಪ್ಲೀಸ್. ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ವೀಡಿಯೋಸ್ ವ್ಲಾಗ್ಸ್ ಎಲ್ಲ ಸ್ಟಾರ್ಟಿಂಗ್ ನೋಡತ್ತೀರಿ, ಸಪೋರ್ಟ್ ಮಾಡತ್ತೀರಿ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಸೊ ಹಿಂಗೆ ವೀಡಿಯೋಸ್ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ಸೊ ಬ್ಯುಸಿ ಇದ್ದರೆ ಭೀ ಒಂದೊಂದು ಸಲ ನೀವು ಏನೋ ಇಷ್ಟಪಡ್ತೀರಿ, ವೀಡಿಯೋಸ್ ವ್ಲಾಗ್ಸ್ ಆಗಲಿ ಇಷ್ಟಪಟ್ಟಿರ್ತೀರಿ, ಪಟ್ಟು ಲೈಕ್ ಹಾಕ್ತೀರಿ, ಒಬ್ರೊಬ್ರು ಕಮೆಂಟ್ಸ್ ಭೀ ಹಾಕ್ತೀರಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಎಂಟ್ರಿ ಸಲಕ್ಕೆ ವೇಟ್ ಮಾಡತ್ತಾರ ಎಲ್ಲರೂ. ಇವತ್ತಿನ ಎಪಿಸೋಡ್ ಸಲಕ್ಕೆ ಎಲ್ಲರೂ ಪೂರ್ತಿ ಕರ್ನಾಟಕ ವೇಟ್ ಮಾಡತ್ತದ. ಡಾನ್ಸ್ರ ಒಂದು ಭಾರಿ ಡಾನ್ಸ್ ಮಾಡತ್ತ. ಒಮ್ಮೆ ನೋಡ್ರಿ ಎಷ್ಟು ಎಂಜಾಯ್ ಮಾಡ್ತಾರೆ. ಸರಿ ಕತ್ತಿ ಯವ್ವಾ ಕರೆ ಅದು ಸ್ಟೆಪ್ ಚಲೋ ಮಾಡ್ತಾನ, ಕ್ಯೂಟ್ ಮಾಡ್ತಾನ. ಫ್ಯಾನ್ ಫಾಲೋಯಿಂಗ್ ಭಾರಿ ಮಾಡ್ಯಾನ. ಸೊ ಓಕೆ ನಾ ಬಿಗ್ ಬಾಸ್ ನೋಡ್ತೀನಿ ಈಗ. ನಾ ತಂಗಿ ಏನು ಸೀರೆ ತೋರಿಸ್ಬಿಡಲ್ಲತ್ತ, ಡೈರೆಕ್ಟ್ ಆ್ಯನ್ವಲ್ ಡೇ ದಿನನೇ ಅದೇ ವಿಡಿಯೋ ವ್ಲಾಗ್ ಮಾಡ್ತೀನಲ್ಲ ಅದ್ರಾಗೆ ತೋರಿಸ್ತೀನಂತ ನಾನು ನಿಮಗೆ. ಅದು ಸ್ಯಾರಿ ಕಲರ್. ಸೊ ಡೈರೆಕ್ಟ್ ಏನು ಔಟ್ಫಿಟ್ ಹಾಕೊಂಡಿದ್ದದ ಅದ್ರಾಗೆ ಡೈರೆಕ್ಟ್ ತೋರಿಸ್ತೀವಿ. ಸೊ ನಿಮಗೆ ಇದು ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಏನಂತ ಶೇರ್ ಭೀ ಮಾಡಿರಿ ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸಿಗೆಲ್ಲ. ಸೊ ಇದು ಇತ್ತು ನಮ್ದು ಇವತ್ತಿನ ಬ್ಲಾಗ್, ಫುಲ್ ಕಂಪ್ಲೀಟ್ ಶಾಪಿಂಗ್ ಬ್ಲಾಗ್. ಸೊ ಆಮೇಲೆ 2 ದಿನ ಆದಮೇಲೆ ವ್ಲಾಗ್ ಆ್ಯನ್ವಲ್ ಡೇ ವ್ಲಾಗ್ ಮಾಡ್ತೀನಂತ. ಸೊ ಅದಕ್ಕೆ ಹಿಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ ಯಾರೆಲ್ಲ ಸಪೋರ್ಟ್ ಮಾಡತ್ತೀರಿ, ನೋಡ್ಕೊತ ಹೊಂಟಿರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಹಿಂಗೆ ವೀಡಿಯೋಸ್ ಕಂಟಿನ್ಯೂ ನೋಡ್ತಾ ಇರ್ರಿ. ಫುಲ್ ಫಸ್ಟಲ್ಲಿಂದ ಫುಲ್ ಲಾಸ್ಟ್ ತನಕ ಎಂಡ್ ತನಕ ನೋಡಿರಿ. ಚಲೋ ಬಾಯ್, ಗುಡ್ ನೈಟ್.